ನಿಮ್ಮಮ್ಮ ರೋಡ್ ಸೈಡಲ್ಲಿ ಇಡ್ಲಿ ಅಂಗಡಿ ಇಟ್ಟಿ ರಕ್ತ ಸುರಿಸಿ ಅವ್ರು ನಿನ್ನ ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆಸಿದ್ದಾರೆ. ನಮ್ಮ ಜೀವನ ಪರ್ಯಂತ ಕಷ್ಟಪಟ್ಟು ಸಾಕು ಮಾಸ್ಟರ್. ಈ ಮ್ಯಾಚ್ ಗೆದ್ದು ನಾವು ನಮ್ಮ ಮರ್ಯಾದೆನ ಮತ್ತೆ ಕಳಿಸ್ಕೊಂತೀವಿ ಮಾಸ್ಟರ್. ನಮ್ಮ ಥರ ಗಂಜಿಗೆ ಕಷ್ಟಪಡೋ ಹುಡುಗರು ಈ ಥರ ಆಟದಲ್ಲಿ ವಿನ್ ಆಗಿ ದೊಡ್ಡ ಮನುಷ್ಯ ಆಗ್ಬೇಕಲ್ವ ಸರ್? ನನ್ನ ಹತ್ರ ದುಡ್ಡಿಲ್ಲ ಅಂದ್ರೆ ಏನು ಸರ್? ನನ್ನ ಹತ್ರ ಫುಟ್ಬಾಲ್ ಇದೆ. ನಾನು ಗೆದ್ದು ದೊಡ್ಡ ವ್ಯಕ್ತಿ ಆಗ್ತೀನಿ. ಸರ್, ಹುಡುಗರು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಈ ತರ ಒಂದು ಟೀಮ್ನ ಸೆಲೆಕ್ಟ್ ಮಾಡಿದ್ರೆ ಪರ್ಫೆಕ್ಟ್ ಆಗಿರುತ್ತೆ. ಯು ಆರ್ ರೈಟ್ ಮೇಡಮ್. ಲೆಫ್ಟ್ ಕಾರ್ನರ್ಲ್ಲಿ ಆಡೋ ಹುಡುಗನ ಬಾಂಬೆ ಟೀಮ್ಗೂ, ರೈಟ್ ಕಾರ್ನಲ್ಲಿ ಆಡಿದಂಥ ಹುಡುಗನ ಮುಂದೆ ಬರುವಂಥ ಮ್ಯಾಚ್ಗೆ ಪುಣೆ ಟೀಮ್ಗೆ ಗೋಲ್ ಕೀಪರ್ ಆಗಿ ರೈಲ್ವೆ ಟೀಮ್ಗೆ ಸೆಲೆಕ್ಟ್ ಮಾಡೋಣ. ಅವ್ರ ಹೆಸರುಗಳನ್ನು ಇಮಿಡಿಯೇಟಾಗಿ ನೋಟಿಸ್ ಬೋರ್ಡಲ್ಲಿ ಹಾಕಕ್ಕೆ ಹೇಳಿ. ಇದು ನನ್ನ ಒಪಿನಿಯನ್ ಅಷ್ಟೇ. ನಿಮ್ಗೆ ಯಾರಿಗೂ ಅಬ್ಜೆಕ್ಷನ್ ಇಲ್ಲ ಅಲ್ವಾ? ಅಬ್ಜೆಕ್ಷನ್ ಮಾಡೋದಕ್ಕೆ ಇದರಲ್ಲಿ ಏನಿದೆ? ಹುಡುಗರೆಲ್ಲ ತುಂಬ ಚೆನ್ನಾಗೇ ಆಡಿದ್ದಾರೆ. ಗೆದ್ದು ತೋರಿಸ್ಬಿಟ್ರಲ್ಲ. ಕೈಯಲ್ಲಿ ಹಣ ಇಲ್ಲ ಅಂತ ಸ್ವಲ್ಪ ಹಿಂಜರಿತಿದ್ರು ಅಷ್ಟೇ. ಒಂದು ಅವಕಾಶ ಕೊಡೋಣ. ಎಲ್ರಿಗೂ ನಮಸ್ಕಾರ. ಎಲ್ರೂ ಒಟ್ಟಿಗೆ ಇದ್ದೀರಲ್ಲ, ನೋಡಿ ಖುಷಿ ಆಯ್ತು. ಅದೇನು ಹಣ? ಅದು ಸಾರ್ ಕಲಿಸ್ತಾ ಇದ್ರಲ್ಲ ಆ ಟೀಮ್. ಅದೇನೋ ಹೇಳ್ತಾನಲ್ಲ, ಹುಡುಗರನ್ನ ಸೆಲೆಕ್ಟ್ ಮಾಡ್ತೀರಾ ಅಂತ ಕೇಳ್ಪಟ್ಟೆ ನಾನು. ಅಲ್ಲಿರೋ ಎಲ್ಲ ಹುಡುಗರು ನಮ್ಮ ಕಂಪ್ನಿ ಫ್ಯಾಕ್ಟ್ರಿ ಮಿಲ್ ಅಂತ ಅಲ್ಲಲ್ಲಿ ಕೆಲಸ ಮಾಡೋ ಕೂಲಿ ಮಕ್ಕಳು. ಅಲ್ಲಿರೋರಿಗೆಲ್ಲ ನಾನೇ ಊಟ ಹಾಕೋದು. ಅವ್ರ ಅಮ್ಮ ಅಪ್ಪ ತಗೊಂಡಿರೋ ಸಾಲಕ್ಕೆ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಸೇರಿಸಿ 2 ವರ್ಷ ಆಗುತ್ತಷ್ಟೆ. ಅದಕ್ಕೋಸ್ಕರ ನಿಮ್ಮ ಪಂದ್ಯಾವಳಿನ ಮುಂದಾಕಿ. ಸರ್, ಮಕ್ಕಳು ತುಂಬಾ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ಸರ್. ದಿಢೀರ್ ಅಂತ ನೋಟಿಸ್ ಬೋರ್ಡಲ್ಲಿ ಹೆಸರು ಹಾಕ್ಬೇಡಿ ಅಂದ್ರೆ ಇಟ್ ಮೇ ಬಿ ಎ ರಾಂಗ್ ಡಿಸಿಷನ್ ಸರ್. ವಾಟ್ ಯು ಸೆಡ್ ಇಸ್ ಕರೆಕ್ಟ್ ಮೇಡಮ್. ಮೇಡಮ್ ಹೇಳ್ದಾಗೆ ಬೇರೆ ಟೀಮನ್ನು ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಮಕ್ಕಳು ಆಟನ ನೋಡಿ ಪರ್ಫೆಕ್ಟಾಗಿ ಸೆಲೆಕ್ಟ್ ಮಾಡಿದ್ದೀವಿ. ಈಗಾಗಲೇ ಇಲ್ಲಿ ರಾಜಕೀಯ ಇದೆ ಅಂತಾರೆ. ಅದು ಅಲ್ಲದೆ ಜಾತಿ ನೋಡಿ ಮತ ನೋಡಿ ಸೆಲೆಕ್ಟ್ ಮಾಡ್ತಾರೆ ಅನ್ನೋ ಕೆಟ್ಟ ಹೆಸರು ಬೇರೆ ಇದೆ. ಇಲ್ಲಿ ಏನೇ ಮಾಡಿದ್ರು ಅದನ್ನು ರಾಜಕೀಯ ಅಂತಾರೆ. ಇದೇ ಮೊದಲನೇ ಸಲ ಕಮಿಟಿಲಿ ಯಾವ ರಾಜಕೀಯನೂ ಇಲ್ಲದೆ, ಬಿಸ್ನೆಸ್ ಇಲ್ಲದೆ, ರೆಕಮೆಂಡೇಶನ್ ಇಲ್ಲದೆ ಒಂದು ಪರ್ಫೆಕ್ಟ್ ಟೀಮನ್ನು ಸೆಲೆಕ್ಟ್ ಮಾಡಿದ್ದೀವಿ. ಯೋಗ್ಯತೆ ಎಲ್ಲೇ ಇದ್ರೂ ಅದನ್ನು ಹೊಗಳಿ ಸರ್, ಅದನ್ನು ನಾಶ ಮಾಡಬೇಡಿ. ಆದರೂ ಓದಿರೋ ದೊಡ್ಡ ಮನುಷ್ಯರಿಗೆ ಹೇಳ್ತೀನಿ, ನಾಳೆ ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಫೋನ್ ಬಂದರೆ ನಿಮ್ಮ ಸೀಟಲ್ಲಿ ಯಾರು ಇರಬೇಕು ಅಂತ ನೀವೇ ಡಿಸೈಡ್ ಮಾಡಿ ಹೇಳಿ. ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. ಸರ್, ನಮ್ಗೆ ಯಾಕೆ ಸರ್ ಸುಮ್ಮನೆ ರಿಸ್ಕು? ಇವನು ಹೋಗಿ ಮೇಲ್ನವ್ರಿಗೆ ಹೇಳಿ ಸುಮ್ಮನೆ ನಮಗೆ ತೊಂದರೆ ಕೊಡಿಸ್ತಾನೆ. ಹಿಂಗಾಗಿನೇ ಸರ್ ಯಾವಾಗಲೂ ನಮ್ಮ ಟೀಮ್ ಸೋಲ್ತಾನೆ ಇರೋದು. ಯೋ ಮುರುಘ, ಅವ್ರು ಹೇಳ್ಬಿಟ್ಟು ಹೋಗಿದ್ದಾಯ್ತಲ್ಲ, ಇನ್ನೇನು ಈ ಹೆಸರುಗಳನ್ನೆಲ್ಲ ನೋಟಿಸ್ ಬೋರ್ಡಲ್ಲಿ ಹಾಕು. ಓಕೆ ಸರ್. ಇದಕ್ಕೆ ನೀವೇನ್ ಮಾಡ್ತೀರಾ ಸರ್? ಇಲ್ಲಿ ಟ್ಯಾಲೆಂಟ್ಗಿನ್ನ ಅಧಿಕಾರನೇ ಗೆಲ್ಲೋದು. ಮುರುಘ, ಈ ಸೀಟ್ ಇದೆಯಲ್ಲ, ಮೇಲಿರೋರು ಸುತ್ತಿದ್ರೆ ಸುತ್ತುತ್ತೆ. ನಮ್ಮಿಂದ ಏನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ಯಾಕೆ ಮಾತಾಡೋದು? ನಾವು ತಗೊಳ್ಳೋ ಸಂಬಳಕ್ಕೆ ಮಾತ್ರ ಕೆಲಸ ಮಾಡೋಣ. ಎಲ್ಲರೂ ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಹಲೋ, ಎಲ್ಲ ಹೋಯ್ತು ಸರ್. ಏನ್ ಸರ್? ಹೇಳೋದಕ್ಕೆ ಒಂಥರ ಆಗತ್ತೆ. ಏನಾಯ್ತು ಸರ್? ನೀವು ಬಂದು ಕಾಲಿಗೆ ಬಿದ್ದು ಕೇಳ್ಕೊಂಡಿದ್ದೆಲ್ಲ ಹೋಯ್ತು. ಏನು ಪ್ರಯೋಜನ ಆಗಿಲ್ಲ. ಅಧಿಕಾರ ಮತ್ತೆ ಅಹಂಕಾರ ಎರಡು ಸೇರಿ ಎಲ್ಲ ತೊಳೆದು ಬಿಡ್ತು ಸರ್. ಅಯ್ಯೋ ಸರ್, ಏನ್ ಸರ್ ಹೇಳ್ತಾ ಇದ್ದೀರಾ? ಸರ್,
ನಿಮ್ ಕಡೆಯವರು ಟೂರ್ನಿಮೆಂಟ್ ಅಲ್ಲಿ ಗೆದ್ದು ಹುಡುಗರನ್ನ ನಾವು ಸೆಲೆಕ್ಟ್ ಮಾಡಿದ್ರೆ ಬೋರ್ಡ್ ಅಲ್ಲಿ ಅವ್ರನ್ನ ಬೇಡ ಅಂತ ಕ್ಯಾನ್ಸಲ್ ಮಾಡ್ಬಿಟ್ರು ಸರ್. ತುಂಬಾ ಕಷ್ಟ ಆಗುತ್ತೆ ಸರ್. ನಾನು ಕೂಡ 2 ಮಕ್ಳಿಗೆ ತಂದೆ ತಾನೆ. ಇದನ್ ಹೆಂಗ್ ಸಾರ್ ಅವ್ರ ಮುಂದೆ ಬಂದು ಹೇಳೋದು? ಆ ಹುಡುಗರು ಮತ್ತೆ ಕೋಚ್ ಮುಂದೆ ಬಂದು ನಾನು ಹೇಗ್ ಸಾರ್ ಹೇಳಲಿ? ತುಂಬಾ ಕಷ್ಟ ಆಗುತ್ತೆ ಸರ್. ನೀವೇ ಹೇಳ್ಬಿಡಿ ಸರ್. ಕೊಡಿ ಮಾಸ್ಟರ್. ನೀವು ಆಡಿರೋ ಆಟಕ್ಕೆ ಹೇಗಾದ್ರೂ ಇಬ್ರನ್ನಾದ್ರೂ ಕಮಿಟಿ ಮೆಂಬರ್ಸ್ ಸೆಲೆಕ್ಟ್ ಮಾಡ್ತಾರೆ ಕಣೋ, ನಂಬಿಕೆ ಇದೆ. ಹೌದು ಮಾಸ್ಟರ್. ಮಂಡ್ಯ, ಮೈಸೂರು, ಬೆಂಗಳೂರು ಇವ್ ಟೀಮ್ ಜೊತೆ ನಮ್ಮ ಮಾಸ್ಟರ್ ಟೀಮ್ನು ಪಕ್ಕಾ ಸೆಲೆಕ್ಟ್ ಆಗುತ್ತೆ ಅಂತ ನನಗೆ ಖಂಡಿತ ನಂಬಿಕೆ ಇದೆ ಮಾಸ್ಟರ್. ಚಿಕ್ಕ ವಯಸ್ಸಿಂದ ನನಗೆ ಫುಟ್ಬಾಲ್ ಅಂದ್ರೆ ಪ್ರಾಣ ಕಣೋ. ಆದ್ರೆ ಕಾಲು, ಆದ್ರೆ ನೀವೆಲ್ಲ ಹೇಗೋ ಡಿಸ್ಟಿಕ್ ಖಂಡಿತ ಸೆಲೆಕ್ಟ್ ಆಗ್ತಿರೋ, ನನಗೆ ನಂಬಿಕೆ ಇದೆ ಕಣೋ ಹರಿ. ಎಲ್ಲ ಒಳ್ಳೇದಾಗುತ್ತೆ ಮಾಸ್ಟರ್. ನೀವ್ ಏನು ಯೋಚನೆ ಮಾಡಿದ್ರೆ ಆರಾಮಾಗಿರಿ. ಇಲ್ಲಿ ನೋಡಿ, ಮಂಗಳಾರತಿ ತಗೊಳ್ಳಿ. ಚೆನ್ನಾಗಿ ಬೇಡ್ಕೊಳ್ಳೋ. ಸರಿ ಮಾಸ್ಟರ್. ಹುಡುಗ್ರ ಎಲ್ಲ ಹೋಯ್ತು ಕಣ್ರು. ಇಷ್ಟೆಲ್ಲ ಓಡಿದ್ದೆಲ್ಲ ಹೋಯ್ತು ಕಣ್ರು. ಪ್ರಯೋಜನಕ್ಕಿಲ್ದಿರೋರ್ನೆಲ್ಲ ಸೆಲೆಕ್ಟ್ ಮಾಡಿ ಎಲ್ಲ ಹಾಳಾಗೋಯ್ತು ಕಣ್ರು. ಎಲ್ಲ ಹಾಳಾಗೋಯ್ತು. ಅಣ್ಣ, ಏನಣ್ಣ ಹೇಳ್ತಿದ್ಯಾ? ಈಗಷ್ಟೇ ಅಧಿಕಾರಿಗಳು ಫೋನ್ ಮಾಡಿದ್ರು. ನಿಮ್ಮ ಹೆಸರುಗಳು ಲಿಸ್ಟ್ ಅಲ್ಲಿ ಇಲ್ವಂತೆ. ಹಾಳಾಗೋಯ್ತಲ್ಲ, ಏನ್ ಮಾಡೋದಣ್ಣ ಈಗ? ಏನ್ ಮಾಡೋದಣ್ಣ? ಅಯ್ಯೋ ಅಣ್ಣ, ನಾವು ಕಷ್ಟಪಟ್ಟಿದ್ದೆಲ್ಲ ಹೋಯ್ತಣ್ಣ. ನಮ್ದೊಂದು ಕನ್ಸಿತ್ತು, ಅದನ್ನ ಕಷ್ಟಪಟ್ಟು ಹಿಂಗೋ ಆಡಿ ಗೆದ್ದಿದ್ವಿ. ಈಗ ಅದು ಬಂಡಪಾಲ ಆಯ್ತಾ? ಅನ್ಕೊಂಡಿದ್ವಿ ಯಾವ್ದು ನಡೆಯಲ್ಲ ಅನಿಸ್ತಿದೆ ಅಣ್ಣ. ನನಗೆ ಗೊತ್ತಿರೋದಿಲ್ಲ, ಫುಟ್ಬಾಲ್ ಅಣ್ಣ ಹಾಳಾಗೋಯ್ತು. ಫುಟ್ಬಾಲ್ ಆಡೋದಕ್ಕೆ ಆಸರು ಬಿಡ್ಬಾರ್ದು ಅಣ್ಣ. ಕೈಗೆ ಬಳೆ ಹಾಕೊಂಡು ತಟ್ಬೇಕಣ್ಣ ನಾವು. ಈ ವಿಷಯನ ನಾವು ಸರ್ ಗೊತ್ತಾಗೋದಕ್ ಬಿಡ್ಬಾರ್ದಣ್ಣ. ಈ ವಿಷಯದ ಬಗ್ಗೆ ಅವ್ರ ಹತ್ರ ಯಾರು ಮಾತಾಡ್ಬಾರ್ದಣ್ಣ. ಇನ್ನು ಎಷ್ಟು ವರ್ಷ ಅಂತ ಅಣ್ಣ ನಾವೆಲ್ಲ ಅವನ ಹತ್ರ ಕೆಲಸ ಮಾಡ್ಕೊಂಡ್ ಬಿದ್ದಿರ್ಬೇಕು. ಇನ್ಮೇಲೆ ಹೋಗ್ಬಾರ್ದಣ್ಣ, ಹೋಗ್ಬಾರ್ದು. ಪಾಪ ಕಣೋ ಮನುಷ್ಯ. ಕುಣ್ಕೋತ ಅವ್ರ ಹತ್ರ ಹೋಗಿ ಎಷ್ಟು ಅಂತ ಬೇಡ್ಕೊಂಡಿದ್ದ ಕಣೋ ಪಾಪ ಅವರು. ಏನಣ್ಣ ಇದು? ಏನಣ್ಣ ನಡೀತಾ ಇದೆ ಇಲ್ಲಿ? ನಮ್ ಬೆನ್ನಿಗೆ ಚೂರಿ ಚೂರಿ ಹಾಕ್ತಾರಣ್ಣ ಇವ್ರು. ಅಧಿಕಾರದ ಮದ ನೆತ್ತಿಗೇರಿದೆ ಅವ್ರಿಗೆ. ಅಹಂಕಾರ ತೋರಿಸ್ತಾ ಇದಾರೆ ಅವರು. ಹಣ ಮತ್ತೆ ಅಧಿಕಾರನು ನಮ್ಮಂತ ಕೂಲಿ ಹುಡುಗರ ಮೇಲೆ ತೋರಿಸ್ತಾ ಇದಾರೆ. ಮೇಲ್ ಬರಕ್ಕೂ ಬಿಡದೆ ನೆಲದಲ್ಲಿ ಹಾಕಿ ನಮ್ಮನ್ನ ತುಳಿತಾ ಇದಾರಣ್ಣ. ಅಯ್ಯೋ ಅಯ್ಯೋ, ನಮ್ಮನ್ ಮೇಲ್ ಬರೋಕೆ ಬಿಡೋದಿಲ್ವಾ ಈ ಜನಗಳು? ಈ ಬಾಲೆ ನಂಗೆ ಉಸ್ರೋಣ. ಅಲ್ಲಿ ನಮ್ಮ ಅಪ್ಪ ಅಮ್ಮ ಇನ್ನೊಬ್ರ ಹತ್ರ ಕೈ ಚಾಚ್ಕೊಂಡ್ ಕೆಲ್ಸ ಮಾಡ್ತಾ ಇದಾರೆ. ನೀನ್ ಬರ್ಬೇಡ್ವಾ, ನೀನ್ ನಮ್ ತರ ಕೈ ಚಾಚ್ಕೊಂಡ್ ನಿಂತ್ಕೋಬೇಡ, ಹೋಗಿ ಗೆದ್ದು ಬಾ ಅಂತ ಹೇಳಿದ್ರು ಅಣ್ಣ. ಏನಣ್ಣ ಹೇಳಿ ಇವಾಗ? ಏನಂತ ಹೇಳೋಣ? ಏನಂತ ಹೇಳಿ ಅಣ್ಣ? ಹೇಳೋಣ, ಹೇಳು ಏನಂತ ಹೇಳಿ ಅವ್ರಿಗೆ ಹೇಳೋಣ. ಇನ್ನು ಕಾಲ ಮಿಂಚಿಲ್ಲ ಕಣ್ರು. ಆ ಅಧಿಕಾರಿ ಕೈಯೋ ಕಾಲು ಹಿಡಿದು ಒಂದೇ ಒಂದ್ ಚಾನ್ಸ್ ಕೊಡಿ ಅಂತ ಕೇಳ್ಕೊಳ್ಳೋಣ. ಬರ್ರೋ ಹೋಗೋಣ, ಹೋಗಿ ಕೇಳ್ಕೊಳ್ಳೋಣ. ಬನ್ರಪ್ಪ, ಬೇಗ ಬನ್ರು. ಬರ್ರೋ ಬೇಗ ಹೋಗೋಣ. ಎಲ್ಲರೂ ಕಷ್ಟಪಟ್ಟಿದ್ದಾರೆ. ದಯವಿಟ್ಟು ಸರ್, ಪ್ಲೀಸ್ ಸರ್, ಒಂದೊಂದು ಅವಕಾಶ ಕೊಡಿ ಸರ್. ಎದ್ದೇಳಿ ಮೇಲೆ.
ಸರ್ ಒಂದೇ ಒಂದು ಅವಕಾಶ ಕೊಡಿ ಸರ್. ಅವಕಾಶ ಮಾಡ್ಕೊಡಿ ಸರ್. ಯಾಕೆ ನನ್ನ ಕಾಲಿಗೆ ಬೀಳ್ತಾ ಇದ್ದೀನಿ? ಅವಕಾಶ ಸರ್ ಮಾಡ್ಕೊಡಿ ಸರ್. ಫುಟ್ಬಾಲೇ ನಮ್ಗೆಲ್ಲ ಸರ್. ಸರ್ ಒಂದೇ ಒಂದು ಅವಕಾಶ ಮಾಡ್ಕೊಡಿ ಚೆನ್ನಾಗಿ ಸರ್. ಆಡ್ತೀವಿ ಸರ್. ಒಂದೇ ಒಂದು Please ಅವಕಾಶ sir. ಮಾಡ್ಕೊಡಿ ಸರ್. ನೀನೇ ಇವ್ರನ್ನ ಕರ್ಕೊಂಡು ಬಂದಿಲ್ಲ? ನೋಡೋದಕ್ಕೆ ಇಷ್ಟು ವಯಸ್ಸಾಗಿದೆ, ಬುದ್ಧಿ ಇಲ್ಲ ನಿನಗೆ? ಇವರೆಲ್ಲ ಸಾಧಾರಣವಾಗಿ ಕೂಲಿ ಕೆಲಸ ಮಾಡುವಂತ ಕುಟುಂಬಕ್ಕೆ ಸೇರಿದವರು ಸರ್. ಇಲ್ಲಿರೋ ಹುಡುಗರಿಗೆಲ್ಲರಿಗೂ ಅವ್ರದೊಂದು ಕನ್ಸು ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಸರ್. ನನ್ನಂತವ್ರೆಲ್ಲರೂ ಅವಕಾಶ ಮಾಡ್ಕೊಡಿ ಸರ್. ನಿಮ್ಮಂತ ಅಧಿಕಾರಿಗಳ ಕಾಲಿಗೆ ಬಿದ್ದಾದ್ರೂ ಪರವಾಗಿಲ್ಲ, ನಮ್ಮನ್ನ ಸೆಲೆಕ್ಟ್ ಮಾಡೋವರೆಗೂ ಈ ಹುಡುಗರ್ನ ನೀವು ಸೆಲೆಕ್ಟ್ ಮಾಡ್ತೀರಾ ಅಂತ ತುಂಬಾ ನಂಬಿದ್ದಾರೆ. ಇವ್ರಿಗೊಂದು ಒಳ್ಳೆ ಜೀವನ ಕೊಟ್ಕೊಡಿ ಸರ್. ಸರ್ 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 ನಾನು ನನ್ನ ಜೀವನನ ಹಾಳು ಮಾಡ್ಕೊಂಡು ನಿಂತಿದ್ದೀನಿ. ಮುಂದೆ ಬೆಳೆಯುವಂತ ಈ ಹುಡುಗರ್ಗೆ ಒಂದ್ ಒಳ್ಳೆ ಜೀವನನ ಕಟ್ಕೊಡಿ ಸ್ವಾಮಿ ನೀವು. ಅದಕ್ಕೆ ನಿಮ್ ಕಾಲ್ ಹಿಡ್ಕೊತಾ ಇರೋದು. ಕ್ಷಮಿಸ್ಬಿಡಿ ಅಯ್ಯ, ಒಂದು ಅವಕಾಶ ಮಾಡ್ಕೊಡಿ ಸರ್. ನಮಗೆ ಇದನ್ ಬಿಟ್ಟು ಬೇರೆ ದಾರಿ ಇಲ್ಲ. ಅವಕಾಶ ಮಾಡ್ಕೊಡಿ. ಇಷ್ಟೊತ್ತಿಗಾಗ್ಲೇ ಏನಾಗ್ಬೇಕಿತ್ತು ಅದೆಲ್ಲ ಆಗೋಗಿದ್ಯಪ್ಪ. ಒಂದು ಅವಕಾಶ ಮಾಡ್ಕೊಡಿ ಸರ್. ನಾನಿಲ್ಲಿ ಸರ್ಕಾರದ ಸಂಬಳ ತಗೊಳ್ಳೋ ಒಬ್ಬ ಕೂಲಿಕಾರ ಅಷ್ಟೇನಪ್ಪ. ನಮ್ ದೇಶದಲ್ಲಿ ಯೋಗ್ಯತೆಗೆಲ್ಲ ಮರ್ಯಾದೆನೇ ಇಲ್ಲ. ಅನ್ಯಾಯಕ್ಕೆ ಅರಾಜಕತೆಗೇನೆ ಇಲ್ಲಿ ಮರ್ಯಾದೆ. ನೀವು ಆಡೋ ಆಟ ನಾನು ನೋಡಿದ್ನಪ್ಪ, ತುಂಬಾ ಚೆನ್ನಾಗಿ ಆಡಿದ್ರಿ. ನಿಮ್ಗಿರೋ ಯೋಗ್ಯತೆಗೆ ಒಳ್ಳೆ ಪ್ರತಿಫಲ ಸಿಗುತ್ತೆ. ಹೋಗ್ರಪ್ಪ. ಸರ್ ಕರ್ಕೊಂಡೋಗಿ ಸರ್. ಮೊದಲು ಇಂಥ ಯೋಗ್ಯತೆ ಇರೋ ಮಕ್ಕಳನ್ನ ನಮ್ಮಂತ ಅಧಿಕಾರಿಗಳ ಕಾಲಿಗೆ ಬೀಳೋ ಅಂತ ಐಡಿಯಾ ಕೊಡೋದನ್ನ ನಿಲ್ಸಿ.